ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಇಂದ್ರಿಯಾಣಿ ಪರಾಣಿ ಆಹುಹು ಇಂದ್ರಿಯೇಭ್ಯಃ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರಸಸ್ತು ಸಹ. ಇಂದ್ರಿಯಗಳು ಬಹಳ ಉತ್ತಮವಾದಂತಹವು. ಈ ಸ್ಥೂಲ ದೇಹಕ್ಕಿಂತ ಇಂದ್ರಿಯಗಳು ಉತ್ತಮ. ಇಂದ್ರಿಯೇಭ್ಯಃ ಪರಂ ಮನಃ ಮನಸ್ಸು ಅನ್ನೋದು ಇಂದ್ರಿಯಗಳಿಗಿಂತ ಉತ್ತಮವಾದದ್ದು. ಮನಸ್ಸಿಗಿಂತ ಉತ್ತಮನಾದದ್ದು ಬುದ್ಧಿಗಿಂತ ಉತ್ತಮವಾದದ್ದು ಈ ಆತ್ಮ. ಆದ್ದರಿಂದ ಈ ಆತ್ಮನನ್ನ ಉದ್ಧಾರ ಮಾಡೋದಕ್ಕೋಸ್ಕರವೇ ಈ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು. ಮತ್ತು ಈ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುವು ಆತ್ಮೋದ್ಧಾರ ಅನ್ನೋದಕ್ಕೋಸ್ಕರ ಮಾತ್ರ ಸೃಷ್ಟಿಯಾಗಿರೋದು, ಭೋಗಕ್ಕಾಗಿ ಅಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸಿ ಕೃಷ್ಣ ಪಕ್ಷಿ. ಇಂದು 17ನೇ ತಾರೀಕು ಬುಧವಾರ, ತ್ರಯೋದಶಿ ತಿಥಿ ಮತ್ತು ಇಂದು ವಿಶಾಖ ನಕ್ಷತ್ರ. ಇಂದಿನ ಭವಿಷ್ಯವನ್ನ ನೋಡೋಣ. ವಿಶಾಖ ನಕ್ಷತ್ರದ ಅಧಿಪತಿ ವಕ್ರಿ ಗುರು. ಆದ್ದರಿಂದ ವಿಶಾಖ ನಕ್ಷತ್ರದವರು ತಾವು ಹೇಳಿದ್ದನ್ನ ನಡೆಯಲೇಬೇಕು ಅಂತ ಹೇಳ್ತಾರೆ, ಮತ್ತೆ ಬಹಳ ಹಠ ಹಿಡಿತಾರೆ, ಹಾಗೂ ಏನೋ ಒಂದು ಬೇರೆಯ ರೀತಿಯ ವಿಚಾರವನ್ನೇ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅದು ಬೇರೆಯವರಿಗೆಲ್ಲರಿಗೂ ಸುಲಭವಾಗಿ ಅರ್ಥವೇ ಆಗೋದಿಲ್ಲ. ಅದರಿಂದ ಬಹಳ ಹುಷಾರಾಗಿ ಅರ್ಥ ಮಾಡಿಕೊಂಡು ಅವರ ಜೊತೆ ವ್ಯವಹಾರವನ್ನ ಮಾಡಬೇಕು. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಬೇರೆಯವರಿಂದ ಸಂಪೂರ್ಣವಾದಂತಹ ಸಹಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಇದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಕೊಡುವಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಜಯ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಪ್ರೀತಿ ಪ್ರೇಮ ವಿಚಾರಗಳಲ್ಲಿ, ದಾಂಪತ್ಯದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಕರ್ಕ ರಾಶಿಯವರಿಗೆ ತಾಯಿ ಮತ್ತು ಮನೆಯ ಸಂಸಾರದ ಯೋಚನೆಗಳು ತುಂಬಾನೇ ಇವತ್ತು ತೊಂದರೆ ಕೊಡಬಹುದು. ಕೋರ್ಟು ಕಚೇರಿ ವಿಚಾರಗಳಲ್ಲೂ ಕೂಡ ತೊಂದರೆ ಆಗಬಹುದು. ಸಿಂಹ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ, ಕಮ್ಯುನಿಕೇಶನ್ ಮೀಡಿಯಾದಲ್ಲಿರೋರಿಗೆ ಯಶಸ್ಸು. ಕನ್ಯಾ ರಾಶಿಯವರಿಗೆ ಮನೆಯ ವ್ಯವಹಾರಗಳು ಮುಖ್ಯವಾಗುತ್ತೆ. ಸಂಸಾರದ ಸುಖ ನೆಮ್ಮದಿ ಇವತ್ತು ನಿಮಗೆ ಮುಖ್ಯವಾಗುತ್ತೆ. ತುಲಾ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ನೋವುಗಳೆಲ್ಲ ಬಗೆಹರಿದು ಮಾರ್ಗದರ್ಶನ ಇವತ್ತು ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ನಿರ್ಧಾರಗಳು ಬೇಡ. ಮೀಟಿಂಗ್ ಇತ್ಯಾದಿಗಳನ್ನ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಒಳ್ಳೆಯದು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಮನೆ ಮತ್ತು ಜವಾಬ್ದಾರಿಗಳಿಂದನೂ ನಿಮಗೆ ಇವತ್ತು ಮನಸ್ಸಿಗೆ ಸಮಾಧಾನ. ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 4-5 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲಾ ಕ್ಷೋಭೆಗಳು ಇಂದು ಮಾಯವಾಗುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ನಾಳೆ ಭಾಗ್ಯೋದಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದನ್ನು ಮಾಡಿದ್ರೂ ಕೂಡ ಜನ್ಮಾಂತರದ ಪಾಪಗಳೆಲ್ಲ ನಾಶ. ಯಾವುದೇ ಒಂದು ಶ್ಲೋಕವನ್ನು ಇಟ್ಕೊಂಡು ನಿಮ್ಮ ಮನಸ್ಸಿಗೆ ಬಂದಂಥದ್ದು ಅದನ್ನೇ ಸಂಪೂರ್ಣವಾಗಿ ಹೇಳ್ತಾ ಇದ್ರೂ ಕೂಡ ಅದರಿಂದನೂ ಅದೇ ಫಲಪ್ರಾಪ್ತಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.